ಆದ್ರೆ ಅಮ್ಮ ಬದಲಾಗಲ್ಲ ಅಪ್ಪ. ನಿಮ್ಮ ಅಮ್ಮನೂ ಬದಲಾಗ್ತಾಳೆ ಕಣ. ಅಪ್ಪ ಇಷ್ಟು ದಿನ ಸಂಸಾರ ಮಾಡಿದ್ಯಾ, ನಿನಗೆ ಗೊತ್ತಿಲ್ವಾ? ಇನ್ನೂ ನೀನು ಈ ಹುಚ್ಚು ಭ್ರಮೆಯಲ್ಲಿದ್ಯಾ? ನಾನು ಬದಲಾಯಿಸದೇ ಇದ್ರು ನನ್ನ ಸೊಸೆ ಬದಲಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ ಕಣ. ಆ ಹುಡುಗಿ ತಾಳ್ಮೆ ಇರೋಳು, ಬುದ್ಧಿ ಇರೋಳು, ತಂದೆ ತಾಯಿಗೆ ಪ್ರಾಣ ಕೊಡೋಂಥ ಮಗಳು. ಅತ್ತೆ ಮನೆನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಕಣ. ತವ್ರ ಮನೇನ ಹೇಗೆ ನೋಡ್ಕೋತಾಳೋ ಅತ್ತೆ ಮನೆನೂ ಹಾಗೆ ನೋಡ್ಕೋತಾಳೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ, ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗ್ತಾಳೆ. ನಿಂದೆಲ್ಲ ಹುಚ್ಚು ಭ್ರಮೆ ಅಪ್ಪ. ಏಯ್, ನಿನಗೆ ತಾಳ್ಮೆಯ ನಂಬಿಕೆ ಇಲ್ದಿದ್ರೆ ಸುಮ್ಮನೆ ಇದ್ಬಿಡು, ನಮ್ಮನ್ನು ತಡೆಯೋಕೆ ಹೋಗ್ಬೇಡ. ಸರಿ, ನಿಮ್ ಯೋಚನೆ ಏನಂತ ಹೇಳಿ. ಇನ್ ಬೇರೆ ದಾರಿ ಇಲ್ಲ ಅಪ್ಪ. ನನ್ನ ಅಮ್ಮನ ಹತ್ರ ಹೋಗಿ ನಿಜ ಹೇಳ್ಬಿಡ್ತೀನಿ. ಗೀತನ್ ಮದುವೆ ಮಾಡ್ಕೋತೀನಿ, ಗೌತಮಿನ ಆಗಲ್ಲ ಅಂತ ಹೇಳ್ತೀನಿ. ಏಯ್ ನಿಲ್ಲ ಹುಚ್ಚ. ಆ ಥರದಲ್ಲಿ ಯಾವಾಗಲೂ ಯಾವ ನಿರ್ಧಾರನೂ ತಗೋಬಾರ್ದು. ಸಂತೋಷವಾಗಿದ್ದಾಗ ಯಾರಿಗೂ ಯಾವ ಮಾತು ಕೊಡಬಾರ್ದು. ಎರಡು ನೆನ್ಪಿಟ್ಕೋ, ಜೀವನದಲ್ಲಿ ಆವೇಶದಲ್ಲಿ ಮಾಡಿರೋದು ಅನರ್ಥಕ್ಕೀಡಾಗತ್ತೆ. ಸಂತೋಷದಲ್ಲಿದ್ದಾಗ ಆತರಪಟ್ಟು ನಾನು ಮಾತು ಕೊಟ್ಬಿಡ್ನಲ್ಲ ಅಂತ ಯೋಚನೆಗೀಡಾಗತ್ತೆ. ಇದೆಲ್ಲ ಬೇಡ. ಮತ್ತಿನ್ನೇನ್ ಮಾಡ್ಬೇಕು ಅಪ್ಪ? ಏಯ್, ಅಭಿಮನ್ಯುಗೂ ಶಶಿರೇಖೆಗೂ ಮದುವೆ ಮಾಡಿಸೋಕೆ ಶ್ರೀಕೃಷ್ಣ ಏನ್ ಮಾಡಿದ್ರೋ ಅದೇ ತರ ನಾವು ಶ್ರೀಕೃಷ್ಣನ್ ತರ ಯೋಚನೆ ಮಾಡಿ ಏನೋ ಒಂದು ನಾಟಕ ಮಾಡಿ ಗೌತಮಿ ಜೊತೆ ನಿನ್ ಮದುವೆ ನಿಲ್ಸಿ ಗೀತಾ ಜೊತೆ ನಿನ್ ಮದುವೆ ಆಗ್ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನಂತರ ಯೋಚನೆ ಮಾಡೋಣ. ನಾನು ಇದೀನಲ್ಲ, ನೀನ್ ಭಯ ಪಡ್ಬೇಡ. ನೀನ್ ನಗ್ನಗ್ತಾ ಸಂತೋಷವಾಗಿರು, ಗಾಬರಿ ಆಗ್ಬೇಡ. ಏನ್ ಮಾಡ್ತಿರೋ? ನನಗಂತೂ ಭಯ, ಟೆನ್ಷನ್ ಆಗ್ತಾ ಇದೆ. ಎಲ್ಲ ಸುಲಭವಾಗಿ ನಡೆದ್ರೆ ಸಂತೋಷಕ್ಕೆಲ್ಲೋ ಬೆಲೆ ಇರುತ್ತೆ, ಕಷ್ಟನೂ ಇರಬೇಕು. ಕಷ್ಟದ ನಂತರ ಸುಖಕ್ಕೆ ತಾನೇ ಬೆಲೆ ಇರೋದು. ಕಷ್ಟ ಅನುಭವಿಸೋ, ಸುಖದ ಬೆಲೆ ಗೊತ್ತಾಗತ್ತೆ. ಅಬ್ಬಾ, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ದೀನಿ ಇವತ್ತು. ಇವತ್ ನೀನು ಮಾಳ್ವಿಕಾ ಅಕ್ಕನ್ನ ಮೀಟ್ ಮಾಡಿದ್ಯಾ? ಯಾಕೆ ಮತ್ತೆ ಕೇಳ್ತಿದ್ಯಲ್ಲ? ಮಾಳ್ವಿಕಾ ಅಕ್ಕನ ಮೀಟ್ ಮಾಡಕ್ ತಾನೇ ಹೋಗಿದ್ದೆ. ಓ ಹೌದಾ? ಅಂದ್ರೆ ಇನ್ಯಾರನ್ನೂ ಮೀಟ್ ಆಗಿಲ್ವಾ? ಇನ್ಯಾರನ್ನ ಮೀಟ್ ಮಾಡ್ತೀನಿ? ಗೋವಿಂದನ್ನ. ಗೋವಿಂದ? ನೀನು ಗೋವಿಂದನ ಮೀಟ್ ಮಾಡಿಲ್ವಾ? ಇವತ್ತು ಗೋವಿಂದನ್ ಬರ್ಡೇ ಅಂತ ಅವನಿಗೋಸ್ಕರ ನೀನು ಹೋಗಿಲ್ವಾ? ನಿನಗೆ ಯಾರು ಹೇಳಿದ್ದು? ನೀನು ಗೋವಿಂದನ ಮೀಟ್ ಮಾಡಿರೋ ವಿಷಯ ಮಾತ್ರ ಅಲ್ಲ, ನೀನು ಗೋವಿಂದನ ಲವ್ ಮಾಡ್ತಿರೋ ವಿಷಯ ಇವತ್ತು ನನಗೆ ಗೊತ್ತಾಯ್ತು. ಈ ವಿಷಯ ಇಲ್ಲಿವರೆಗೂ ನೀನು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಿನಗೆ ಯಾರು ಹೇಳಿದ್ದು ಹೇಳು? ಬಾಲಾಜಿ. ಬಾಲಾಜಿ ನಿನಗೆ ಯಾವಾಗ ಹೇಳ್ದ? ಬಾಲಾಜಿನ ನೀನ್ ಯಾವಾಗ ಮೀಟ್ ಮಾಡ್ದೆ? ಅಂದ್ರೆ ಅದು ನೀನ್ ಬಾಲಾಜಿನ ಪ್ರೀತಿಸ್ತಿರೋ ವಿಷಯ, ಬಾಲಾಜಿ ನಿನ್ನ ಪ್ರೀತಿಸ್ತಿರೋ ವಿಷಯ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಂದ್ರೆ ಅದು ನೋಡು, ನಿನ್ ಕಷ್ಟ ಆಗ್ಲಿ ಅಥವಾ ನಿನ್ ಇಷ್ಟ ಆಗ್ಲಿ ನೀನೇನು ಹೇಳ್ಕೊಳ್ಳಲ್ಲ, ಎಲ್ಲ ಮನ್ಸಲ್ಲೇ ಬಚ್ಚಿಟ್ಕೋತ್ಯ. ಅದು ನನಗೆ ಗೊತ್ತು. ಆದರೆ ಈ ವಿಷಯ ಮುಚ್ಚಿಟ್ಕೋತ್ಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಬಾಲಾಜಿನ ಇಷ್ಟಪಡ್ತಿರೋ ವಿಷಯ ನನಗೆ ಯಾವತ್ತೋ ಗೊತ್ತಿತ್ತು. ನೀನು ಡೈರಿಲಿ ಬರೆದಿದ್ದನ್ನು ನಾನು ಓದಿದೆ. ಅದು ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಾಲಾಜಿ ಅಂದ್ರೆ ನನಗೆ ಏನೋ ಒಂಥರ ಇಷ್ಟ ಇದೆ. ಆದ್ರೆ ಅದು ಇಷ್ಟನೋ ಅಥವಾ ಏನು ಅಂತ ತಿಳ್ಕೊಳ್ದೆ ಭಯದಿಂದ ಯಾವುದನ್ನು ಬೇಡ ಅಂತ ಅನ್ಕೊಂಡ್ಬಿಟ್ಟೆ. ಅಷ್ಟಕ್ಕೂ ನಾನು ಮದುವೆ ಬೇಡ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನನಗೆ ಗೊತ್ತಿಲ್ಲದೆ. ನನಗೆಲ್ಲ ಗೊತ್ತು. ನನಗೆ ಗೊತ್ತಿದ್ರು ನಾನು ಇಷ್ಟು ದಿನ ಯಾಕೆ ಕೇಳಲಿಲ್ಲ ಗೊತ್ತಾ? ನೀನ್ ಎಲ್ಲಿವರೆಗೂ ಹೇಳ್ದೆ ಇರ್ತೀಯ ಅಂತ, ಎಷ್ಟು ದಿನ ನಿನ್ನಲ್ಲೇ ಇಟ್ಕೊಂಡಿರ್ತೀಯ ಅಂತ ನೋಡ್ಬೇಕು ಅಂತ ಕೇಳಲಿಲ್ಲ. ಈಗ್ಲೂ ನನ್ನ ವಿಷಯ ಹೊರಗಡೆ ಬಂದಿದ್ದಕ್ಕೆ ನೀನ್ ಹೇಳ್ತಿದ್ಯಾ ಅಲ್ವಾ? ಅಂದ್ರೆ ಬಾಲಾಜಿಗೂ ನನಗೂ ಮದುವೆ ಆಗಲ್ಲ, ಅದು ನನಗೆ ಗೊತ್ತು. ಅದಕ್ಕೆ ನಾನು ಹೇಳಲಿಲ್ಲ. ಯಾಕೆ ನಡೆಯಲ್ಲ? ಹೇಗ್ ನಡೆಯುತ್ತೆ?
ಕನಕಲಕ್ಷ್ಮಿ ಅವರು ಹೇಗೆ ಒಪ್ಕೋತಾರೆ, ನಮ್ಮನೆಯವ್ರು ಹೇಗೆ ಒಪ್ಕೋತಾರೆ? ಅಷ್ಟಕ್ಕೂ ಏನ್ ನಡೀತೋ ಗೊತ್ತಾ, ಅವತ್ ಮದ್ವೆಲಿ ಹಾ, ಆ ಮದ್ವೆ ಮಂಟಪದಲ್ಲಿ ಏನೂ ಇಲ್ಲ. ಪಾಪ ಅಮ್ಮಂಗ್ ಅವ್ರು ಹೊಡೆದ್ರು ಅಲ್ವಾ? ನಿನಗೆ ಹೇಗೆ ಗೊತ್ತು? ಅಮ್ಮ ಹೇಳ್ಬೇಡ ಅಂತ ಮಾತು ತಗೊಂಡಿದ್ಲು. ಆದ್ರೆ ಆ ವಿಷಯ ನೀನ್ ಬರ್ದಿರೋ ಡೈರಿ ಹೇಳ್ತು. ಈಗ ಆವೇಶದಲ್ಲಿ ಅವ್ರು ಮಾಡಿರೋ ಕೆಲ್ಸಕ್ಕಿಂತ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು. ನಿನಗೆ ನೀನ್ ಇಷ್ಟಪಟ್ಟಿರೋ ಹಾಗೆ ಬಾಲಾಜಿಗೂ ನಿಂಗೂ ಮದ್ವೆ ಆಗ್ಬೇಕು. ನಾನ್ ಮಾಡಿಸ್ತೀನಿ. ನಡೆಯಲ್ಲ, ನನಗ ನಂಬಿಕೆ ಇಲ್ಲ. ನನ್ ಮೇಲ್ ನಂಬಿಕೆ ಇಲ್ವಾ? ಅಂದ್ರೆ ನಿನಗ್ ತುಂಬಾ ಕಷ್ಟ, ನಿನಗ್ ತುಂಬಾ ತೊಂದರೆ ಆಗತ್ತೆ. ಬಾಲಾಜಿ ಇಲ್ದೆ ನೀನ್ ಬದುಕ್ತ್ಯಾ? ಮನ್ಸಲ್ಲಿ ಇಷ್ಟೊಂದ್ ಪ್ರೀತಿ ಇಟ್ಕೊಂಡು ಬಾಲಾಜಿಗೆ ಪೂರ್ತಿ ಇಷ್ಟ ಕಷ್ಟ ಹೇಳಕ್ಕಾಗ್ದೆ, ನನಗೂ ನಿಜ ಹೇಳಕ್ಕಾಗ್ದೆ ಎಷ್ಟು ದಿನ ಹೀಗೆ ಇರ್ತ್ಯಾ? ನೋಡು, ಈಗ ನನಗೂ ಗೋವಿಂದಗೂ ಮದ್ವೆ ಆಗುತ್ತೋ ಇಲ್ವೋ ಆ ದೇವರ್ಗೆ ಗೊತ್ತು. ಆದ್ರೆ ನಿನಗೂ ಬಾಲಾಜಿಗೂ ಮಾತ್ರ ಖಂಡಿತವಾಗ್ಲೂ ಮದ್ವೆ ನಡೆಸ್ತೀನಿ. ನನ್ನ ನಂಬು. ಗೌತಮಿ, ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಗಲಾಟೆ ಮಾಡ್ತಿದಾರಮ್ಮ. ಯಾಕಮ್ಮ? ಹೌದು, ಯಾರಿಗೂ ಹೇಳ್ದೆ ಕೇಳ್ದೆ ನೀನ್ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಮದ್ವೆ ಡೇಟ್ ಕೂಡ ಹೇಳ್ದೆ ಫಿಕ್ಸ್ ಮಾಡ್ಕೊಂಡಿದ್ಯಾ? ಅಲ್ಲ, ನಮ್ಗೆ ಯಾರಿಗೂ ನೀನೇನು ಹೇಳೋದೇ ಇಲ್ವಾ? ಎಂಗೇಜ್ಮೆಂಟ್ ಅಂದ್ರೆ ದೊಡ್ಡ ಸೆಲೆಬ್ರೇಷನ್ಸ್ ಇರ್ಬೇಕು. ಅಷ್ಟು ದೊಡ್ಡ ಸೆಲೆಬ್ರೇಷನ್ನ ನೀನ್ ಯಾರಿಗೂ ಹೇಳ್ದೆ ಕೇಳ್ದೆ ಅದ್ ಹೇಗ್ ಮಾಡ್ಕೊಂಡೆ ನೀನು ಅಂತ ಸುಮ್ನೆ ಗಲಾಟೆ ಮಾಡ್ತಿದಾರಮ್ಮ. ನನ್ ಫ್ರೆಂಡ್ಸ್ ಎಲ್ಲರಿಗೂ ಒಂದ್ ಗೆಟ್ ಟುಗೆದರ್ ಮಾಡ್ಬೇಕಮ್ಮ. ನಿನ್ನ ಮಾತ್ರ ಕೇಳ್ತಾ ಇದಾರ? ಈಗಾಗ್ಲೇ ನಮ್ ರಿಲೇಟಿವ್ಸು, ನನ್ ಫ್ರೆಂಡ್ಸು ಎಲ್ರೂ ಇದನ್ನ ಕೇಳ್ತಿದ್ದಾರೆ. ಯಾರಿಂದನೋ ವಿಷಯ ತಿಳ್ಕೊಂಡು ಪ್ರತಿಯೊಬ್ರು ನನ್ನನ್ನ ಇದನ್ನೇ ಕೇಳ್ತಿದ್ದಾರೆ. ಫೋನು ಮಾಡಿ ಕೇಳ್ತಿದ್ದಾರೆ. 1-2-3 ದಿನದಲ್ಲಿ ಗೆಟ್ ಟುಗೆದರ್ ಅರೇಂಜ್ ಮಾಡಿ ಹುಡ್ಗನ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ, ಸರಿನಾ? ಅಮ್ಮ, ನೀನು ಗೌತಮಿ ಮದುವೆ ವಿಷಯದಲ್ಲಿ ಆತರ ಪಡ್ತಿದ್ಯಮ್ಮ. ನಾನ್ ಯಾಕೋ ಆತ್ರ ಬೀಳ್ಲಿ? ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ಮದ್ವೆ ಮಾಡದೆ ಇರಕ್ಕಾಗುತ್ತಾ? ಅದ್ ಹಾಗಲ್ಲಮ್ಮ. ಆ ಗೋವಿಂದ ನಮ್ ಗೌತಮಿಗೆ ಒಳ್ಳೆ ಜೋಡಿ ಅಲ್ಲ. ಅವನ್ ಜೊತೆಗೆ ಇದ್ದಿದ್ದ ಹುಡುಗಿಗೂ ಅವನ್ಗೂ ಏನೋ ರಿಲೇಶನ್ಶಿಪ್ ಇದೆ ಅಮ್ಮ. ಅಣ್ಣ, ಅವನು ಒಂದ್ ಹುಡುಗಿನ ಬೈಕಲ್ಲಿ ಕರ್ಕೊಂಡು ಹೋದ ಅಂದ್ ಮಾತ್ರಕ್ಕೆ ನೀನ್ ಅದನ್ನೇ ದೊಡ್ಡ ಇಶ್ಯೂ ಮಾಡಕ್ ಹೋಗ್ಬೇಡ. ಹೋಗಿ ಊರಲ್ಲಿ ಕನಕಲಕ್ಷ್ಮಿ ಅತ್ತೆ ಬಗ್ಗೆ ಸರಿಯಾಗಿ ಕೇಳಿ ನೋಡು, ಅವ್ರ ಬಗ್ಗೆ ಗೋವನ್ ಬಗ್ಗೆ ಏನ್ ಹೇಳ್ತಾರೆ ಅಂತ. ಮೊದ್ಲು ಊರವ್ರು ಹೇಳಿದ ಮಾತೆಲ್ಲ ಪಕ್ಕಕ್ಕಿಡು. ನಿನ್ನ ಉತ್ತರ ಏನು ಅದನ್ನ ಹೇಳು. ಅಯ್ಯೋ, ನೀನ್ ಕೇಳಿದ ಪ್ರಶ್ನೆನೆ ನನ್ ಒಂದ್ಸಲ ಗೋವನ್ನ ಕೇಳ್ದೆ. ನೀನ್ ಯಾವ್ದೋ ಹುಡುಗಿನ ಕರ್ಕೊಂಡು ಹೋಗ್ತಿದ್ದೆ ಅಂತ ನಮ್ಮ ಅಣ್ಣ ಬಂದು ನನಗ್ ಹೇಳ್ದ ಅಂತ. ಹೌದು, ಫ್ರೆಂಡ್ ಜೊತೆ ಆಚೆ ಹೋಗಿದ್ದೆ ಅಂತ ಹೇಳ್ದ. ಇನ್ನೊಂದ್ ವಿಷಯ, ಗೋವಿನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ನೀನ್ ಸುಮ್ನೆ ನನಗ್ ಗಂಡ ಆಗೋನ್ ಬಗ್ಗೆ ಎಲ್ದಿರೋ ಅನುಮಾನಗಳನ್ನೆಲ್ಲ ಇಟ್ಕೊಂಡು ಡಿಸ್ಟರ್ಬ್ ಮಾಡ್ಬೇಡ. ನಿನ್ನಿಂದ ಪ್ರಾಬ್ಲಮ್ ಆಗಿ ನಮ್ ಮದ್ವೆ ಏನಾದ್ರು ನಿಂತೋಯ್ತು ಅಂದ್ರೆ ನಾನಂತೂ ಜೀವಂತವಾಗಿರಲ್ಲ, ಹೇಳ್ತಾ ಇದೀನಿ. ಏಯ್, ಏನ್ ಹೀಗ್ ಮಾತಾಡ್ತಾ ಇದ್ಯಾ? ಹೌದು, ನನ್ ಮದ್ವೆ ಖಂಡಿತವಾಗ್ಲೂ ಗೋವಿನ್ ಜೊತೆನೆ ನಡಿಬೇಕು. ನಡಿಲಿಲ್ಲ ಅಂದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳಮ್ಮ ನಿನ್ ಮಗನ್ಗೆ. ಗೌತಮಿ, ಅಷ್ಟ್ ಕೋಪ ಮಾಡ್ಕೋಬೇಡ್ವೆ, ಊಟ ಮಾಡ್ಕೊಂಡು ಹೋಗು. ಡಿಸ್ಟರ್ಬ್ ಮಾಡ್ಬೇಡ. ಲೇ ಗೋವರ್ಧನ್, ನೀನ್ ಪೊಲೀಸ್ ಆದಾಗ್ಲಿಂದ ಪ್ರತಿ ಒಂದೂನು ಅನುಮಾನದಲ್ಲೇ ನೋಡಿದ್ರೆ ಹೇಗೆ? ಆ ಹುಡ್ಗನ್ ಬಗ್ಗೆ ನೀನ್ ಹಾಗೆ ಯೋಚನೆ ಮಾಡ್ಬೇಡ. ಅವನು ತುಂಬಾ ಒಳ್ಳೆಯವನು. ಗೌತಮಿ ಅವನ್ ಜೊತೆ ಚೆನ್ನಾಗಿರ್ತಾಳೆ. ಹಲೋ, ಏನ್ ಗೀತಾ, ಅಷ್ಟು ಬೇಜಾರಿಂದ ಹಲೋ ಹೇಳ್ತಿದ್ಯಾ? ಮತ್ತೆ ಇವತ್ ಅಂತಿಂತ ಟೆನ್ಷನ್ ಆಗಿದ್ದು ಬೆಳಿಗ್ಗೆಯಿಂದ ಅತ್ತೆ ಬರೋವರೆಗೂ ಎಷ್ಟು ಖುಷಿಯಾಗಿದ್ನೋ.
ಅದಾದ್ಮೇಲೆ ಟೆನ್ಷನ್ ಇನ್ನೂ ಹೋಗಿಲ್ಲ. ಅಯ್ಯೋ ಆಗೋಯ್ತಲ್ವಾ, ಇನ್ಯಾಕ್ ಟೆನ್ಷನ್ನು? ಏನ್ ಮುಗೀತು? ಸಿಕ್ಕಾಕೊಂಡಿದ್ರೆ ಏನ್ ಪರಿಸ್ಥಿತಿ? ಸರಿ, ನಿಮ್ ಮನೇಲಿ ಏನಾದ್ರು ಕೇಳಿದ್ರಾ? ಯಾವ್ದ್ರ ಬಗ್ಗೆ? ಅದೇ ಸೀರೆ ಉಟ್ಕೊಂಡು ಹೋದ್ಯಲ್ಲ, ಬರ್ಬೇಕಾದ್ರೆ ಚೂಡಿದಾರಲ್ಲಿ ಬಂದಿದ್ದೆ, ವಾಪಸ್ ಹೋಗುವಾಗ ಸೀರೆ ಉಟ್ಕೊಂಡು ಹೋದ್ರೆ ಕೇಳಿರ್ತಾರೆ ತಾನೆ? ಕೇಳಿದ್ರು. ಮಾಳ್ವಿಕಾ ಅಕ್ಕನ್ ಸೀರೆ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೀನಿ. ನಿನ್ನ ಕಳ್ಸೋ ಅವಸರದಲ್ಲಿ ನಿನ್ ಬಟ್ಟೆ ಹ್ಯಾಂಡ್ ಬ್ಯಾಗ್ ಎಲ್ಲ ಇಲ್ಲೇ ಉಳ್ಕೊಂಡಿದೆ. ಅಮ್ಮ ನೋಡ್ಬಿಡ್ತಾ ಇದ್ರು ಗೊತ್ತಾ ನಿಂಗೆ? ಅಯ್ಯಯ್ಯೋ, ಟೆನ್ಷನ್ ಮಾಡ್ಕೋಬೇಡ, ನೋಡ್ಬಿಡ್ತಾ ಇದ್ರು, ಆದ್ರೆ ಮ್ಯಾನೇಜ್ ಮಾಡಿ ತೆಗ್ದಿಟ್ಬಿಟ್ಟೆ. ಸೈಲೆಂಟಾಗಿ ಮಾಳವಿಕಾ ಅಕ್ಕಂಗೆ ಫೋನ್ ಮಾಡಿ ಕರೆಸಿ ಕೊಟ್ಟು ಕಳಿಸ್ಬಿಟ್ಟೆ, ನಿನಗೆ ಕೊಡಿ ಅಂತ. ಕಾಪಾಡ್ಬಿಟ್ಟೆ. ಮತ್ತೆ ಮನೆಗ್ ಬಂದ ತಕ್ಷಣನೇ ಆಗ್ಲೇ ಒಂದ್ ಚಿಕ್ಕ ವಿಷಯ ನಡೀತು. ಏನು? ಪೂರ್ವಿ ಇವತ್ತು ನನ್ನ ಕೇಳಿದ್ಲು. ಏನಂತ? ನೀನು ಗೋವಿಂದು ಲವ್ ಮಾಡ್ತಿದ್ದೀರ ತಾನೆ ಅಂತ. ಹೌದಾ? ಅವಳಿಗೆ ಗೊತ್ತಿರ್ಲಿಲ್ವಾ? ಇಲ್ಲ, ನಾನ್ ನಿನಗೆ ಹೇಳಿಲ್ಲ. ನಿನ್ನಿಷ್ಟ ಪಡ್ತಿರೋ ವಿಷಯ ಇನ್ನ ಅವಳಿಗೆ ಹೇಗೆ ಹೇಳಿ? ಅಂದ್ರೆ ನೀವ್ ಅಕ್ಕ ತಂಗಿ ಏನು ಮಾತಾಡ್ಕೊಳಲ್ವಾ? ನಾನ್ ಎಲ್ಲ ಶೇರ್ ಮಾಡ್ಕೋತೀನಿ, ಆದ್ರೆ ನಿನ್ನ ಇಷ್ಟಪಡ್ತಿರೋ ವಿಷಯದಲ್ಲಿ ನನಗೆ ಕೆಲವೊಂದು ಭಯ ಇದೆ. ನಿನ್ನಿಂದ ದೂರ ಬೇರೆ ಇದ್ದೀನಿ. ಅನಾವಶ್ಯಕವಾಗಿ ಅವಳಿಗೆ ಹೇಳಿ ಕನ್ಫ್ಯೂಸ್ ಮಾಡೋದು ಯಾಕೆ ಅಂತ ಹೇಳಲಿಲ್ಲ. ಸರಿ, ಏನಂದ್ಲು? ಇಷ್ಟು ದಿನ ನನಗೆ ಹೇಳ್ದೆ ಮುಚ್ಚಿಟ್ಟಿದ್ಯಾ ಅಂತ ಕೇಳಿದ್ಲು. ನೀನೇನಂದೆ? ನೀನ್ ಮಾತ್ರ ಏನೋ ಬಾಲಾಜಿ ವಿಷಯನ ಮುಚ್ಚಿಟ್ಟಿಲ್ವಾ ಅಂತ ಕೇಳ್ದೆ. ಬಲೇ ಇದೀರ ಇಬ್ರುವೆ. ಏನ್ ಚಂದನೋ ಏನೋ, ಈ ವಿಷಯ ನಾನು ಮುಚ್ಚಿಟ್ಟಿದ್ದೆ ಅಂತ ಬೇಜಾರ್ ಮಾಡ್ಕೊಂಡ್ಲು. ಅವಳು ಮುಚ್ಚಿಟ್ಟಿದ್ಲು ಅಲ್ವಾ? ಅಷ್ಟಕ್ಕೂ ಅವಳು ಯಾಕೆ ಹೇಳಿಲ್ಲ ನಿನಗೆ? ಅವಳು ಬೇಸಿಕ್ ಆಗಿ ಚಿಕ್ಕ ವಯಸ್ಸಿಂದನೂ ಹಾಗೆ. ಏನಾದ್ರೂ ಮನ್ಸಲ್ಲಿ ಅನ್ಕೊಳ್ಳೋ ಇಷ್ಟ ಆಗ್ಲಿ ಕಷ್ಟ ಆಗ್ಲಿ ಅಷ್ಟು ಬೇಗ ಹೊರಗಡೆ ಹೇಳಲ್ಲ. ಅವಳ ಮನ್ಸಲ್ಲೇ ಇಟ್ಕೊಂತಾಳೆ. ಅದೇ ಅವಳ ದೊಡ್ಡ ವೀಕ್ನೆಸ್. ಇಂಟ್ರೋವರ್ಟ್ ಅಂತ ಹೇಳು. ಹಾ. ಮತ್ತೆ ಹೇಳ್ಬೇಕು ಗೋವಿಂದ್. ಏನು? ಮನೇಲಿ ಯಾವ ಪ್ರಾಬ್ಲಮ್ಮು ಆಗಿಲ್ಲ ತಾನೆ? ನಾನ್ ಮನೆಗ್ ಬಂದ್ ಹೋಗಿದ್ ವಿಷಯ ನಿಮ್ ಮನೇಲಿ ಯಾರಿಗೂ ಗೊತ್ತಾಗ್ಲಿಲ್ಲ ತಾನೆ? ಯಾಕೆ ಬರುತ್ತೆ? ನೀನ್ ಇರೋಷ್ಟು ಹೊತ್ತು ಟೆನ್ಷನ್ ತಗೊಂಡೆ, ಆದ್ರೆ ಆಮೇಲೆ ಮ್ಯಾನೇಜ್ ಮಾಡಿದ್ನಲ್ಲ. ಇವತ್ತಂತೂ ದೊಡ್ಡ ತೊಂದ್ರೆಯಿಂದಾನೇ ಹೊರಗಡೆ ಬಂದ್ವಿ. ಅಯ್ಯೋ, ಇದೆಲ್ಲ ದೊಡ್ಡದಾ? ಇನ್ನು ಮುಂದೆ ಹೋಗ್ತಾ ತುಂಬಾ ಇರುತ್ತೆ. ಏನು ಮುಂದೆ ಮುಂದೆ ಇನ್ನು ಇಂಥ ಪ್ರಾಬ್ಲಮ್ಸ್ ಬರುತ್ತಾ? ಅಲ್ಲ, ನಮ್ಮ ಮದ್ವೆ ಆಗೋವರೆಗೂ ಇವೆಲ್ಲ ತಪ್ಪದಿಲ್ಲ ಅಲ್ವಾ? ಏನೋ, ಆದ್ರೆ ಒಂದ್ ವಿಷಯ, ಪೂರ್ವಿಗೂ ಬಾಲಾಜಿಗೂ ಮದ್ವೆ ನಡೆದ್ರೇನೆ ನಮ್ ಮದ್ವೆ. ಅಯ್ಯೋ, ಇದೇನಿದು? ಇದೇನ್ ಫಿಟ್ಟಿಂಗು? ಅದೆಲ್ಲ ನನಗ್ ಗೊತ್ತಿಲ್ಲ. ಮೊದ್ಲು ನಮ್ಮ ಅಕ್ಕಂಗ್ ಮದ್ವೆ ನಡಿಬೇಕು, ಅದಾದ್ಮೇಲೆ ನಮ್ ಮದ್ವೆ. ಇವಾಗ ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಅವರಿಬ್ರು ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಾ? ಮತ್ತೆ ನಮ್ಮ ಅಕ್ಕನ್ ಮದ್ವೆನೇ ಆಗದೆ ನಾನ್ ಹೇಗ್ ಮದ್ವೆ ಆಗ್ಲಿ? ಹಂಗ್ ನೋಡಕ್ ಹೋದ್ರೆ ನನ್ ಮದ್ವೆ ಆಗ್ದಂಗೆ ನನ್ ತಮ್ಮನ್ ಮದ್ವೆ ಹೇಗ್ ಮಾಡ್ತಾರೆ ಮನೆಯಲ್ಲಿ? ಆ ವಿಷಯಕ್ ಬಂದ್ರೆ ನಾವ್ ಅಕ್ಕ ತಂಗಿ ನಿಮ್ ಮನೆ ಸೊಸೆ ಆಗೋದಿಕ್ಕೆ ನಿಮ್ಮಮ್ಮ ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಳ್ಳೋ ತರ ನಾವೇ ಏನಾದ್ರೂ ಮಾಡ್ಬೇಕು. ಅದ್ರ ಬಗ್ಗೆನೇ ತರ ನಾವ್ ಇಷ್ಟು ಯೋಚನೆ ಮಾಡ್ತಾ ಇರೋದು. ಏನ್ ಯೋಚನೆ ಮಾಡ್ತೀವೋ ಏನೋ. ಅಜ್ಜಿ, ಏನು? ಆಮೇಲೆ ಮಾಡ್ತೀನಿ. ಅಜ್ಜಿ, ಏನು ಎಷ್ಟೊತ್ತಾಯ್ತು ನಿನ್ ಬಂದು? ಯಾವಾಗ ಬಂದು ಕೂತೆ ಇಲ್ಲಿ? ಏನು ಕೇಳಿಸ್ತಿಲ್ಲ ಕಣೆ. ತುಂಬಾ ಶೀತ ಆಗಿ ಕಿವಿಲ್ ಹತ್ತಿ ಇಟ್ಕೊಂಡಿದ್ದೆ ಕಣೆ, ನೋವಾಗ್ತಾ ಇದೆ. ಗಾಳಿ ಹೋಗ್ಬಾರ್ದು ಅಂತ ನೋಡು ಹತ್ತಿ ಇಟ್ಕೊಂಡಿದ್ದೆ. ಇವಾಗ ಜೋರಾಗಿ ಹೇಳು. ಅವಾಗ್ಲೇ ಕೇಳಿಸ್ಲಿಲ್ಲ, ಇವಾಗ ಹೇಳು. ಏನು ಹೇಳು? ಎಷ್ಟೊತ್ತಾಯ್ತು ನೀನ್ ಇಲ್ಲಿಗೆ ಬಂದು? ತುಂಬಾ ಹೊತ್ತಾಯ್ತು ಕಣೆ ಬಂದು. ನೀನ್ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ದೆ ಅಲ್ವಾ, ಅದಕ್ಕೆ ಸುಮ್ನೆ ಕೂತಿದ್ದೆ. ಯಾರ ಹತ್ರ ಮಾತಾಡ್ತೆ ಅಂತ ಗೊತ್ತಾಗ್ಲಿಲ್ವಾ ನಿಂಗೆ? ನನ್ಗೆ ಹೇಗೆ ಗೊತ್ತಾಗತ್ತೆ, ಇಷ್ಟಕ್ಕೂ ಕೇಳಿಸಿದ್ರೆ ಅಲ್ವಾ. ಸರಿ ಇಟ್ಕೋ, ನೀನ್ ಹತ್ತಿ ಇಟ್ಕೊಳ್ಳೋದೇ ಒಳ್ಳೇದು. ಏನಾಯ್ತು? ಅಜ್ಜಿ ಎಲ್ಲ ಕೇಳಿಸ್ಕೊಂಬಿಟ್ರಾ? ನೆಕ್ಸ್ಟ್ ನಮ್ಮ ಮದ್ವೆನೇನಾ? ಕೇಳಿದ್ರೆ ನಮ್ ಮದ್ವೆ ಆಗ್ತಿತ್ತು. ಇವತ್ ಮೋಸ್ಟ್ಲಿ ನನ್ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ.
ಮೊದಲು ಅತ್ತೆಯಿಂದ ತಪ್ಪಿಸ್ಕೊಂಡೆ, ಈಗ ಅಜ್ಜಿಗೇನು ಕೇಳಿಸ್ಲೇ ಇಲ್ಲ. ಅವ್ರಿಗೆ ಕೋಲ್ಡ್ ಆಗಿ ಕಿವಿಯಲ್ಲಿ ಕಾಟನ್ ಇಟ್ಕೊಂಡಿದ್ದರಿಂದ ಏನು ಕೇಳಿಸ್ಕೊಂಡಿಲ್ಲ. ಅಬ್ಬಾ, ಮಿಸ್ ಆಯ್ತಲ್ಲ. ಏನ್ ಮಿಸ್ ಆಗೋದು? ನಿಮ್ಮ ಅಜ್ಜಿ ಕೇಳಿಸ್ಕೊಂಡಿದ್ರೆ ಪಾಪ ಮೊಮ್ಮಗಳು ಮದ್ವೆ ಮಾಡೋದಕ್ಕೆ ಅಂತ ಏನೋ ಒಂದು ಐಡಿಯಾ ಕೊಡ್ತಾ ಇದ್ರು ಅಲ್ವಾ? ಹೌದು, ನಿನ್ ಮೂತಿ. ನಮ್ಮ ಮನೇಲಿ ವಿಷಯ ಗೊತ್ತಾಗಿದ್ರೆ ಅಷ್ಟಕ್ಕೂ ಏನಾಗ್ತಿತ್ತು ಏನೋ. ಅದ್ ಬೇರೆ ಟೆನ್ಷನ್ ಆಗ್ತಿದೆ. ಮತ್ತೆ ಇನ್ನೇನಿಲ್ಲ, ಆಮೇಲೆ ಮಾಡ್ತೀನಿ. ಏಯ್, ಸ್ವಲ್ಪ ಹೊತ್ತು ಮಾತಾಡು ಪ್ಲೀಸ್, ಆಮೇಲೆ ಮಾಡ್ತೀನಿ. ಬಾಯ್. ಅತ್ತೆ, ಕಾಫಿ. ಕನಕ, ಏನಾ ಕನಕ, ಇವತ್ತು ತಡ ಮಾಡಿ ಯಾಕೆದ್ದಿ ಅಂತ? ಕನಕ, ನೀನ್ ಸ್ವಲ್ಪ ಮೊಂಡುತನ ಬಿಟ್ಟು ಯೋಚನೆ ಮಾಡಿದ್ರೆ ಒಳ್ಳೇದು. ಗೌತಮಿಗೂ ಗೋವಿಂದಗೂ ಮದುವೆ ಮಾಡೋದು ಸರಿಯಲ್ಲ. ಕನಕ, ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ಏನ್ ಅಳಿ ಅಂದ್ರ ಏನ ಮಾತಾಡಕತ್ತಿರಲ್ಲ? ಮದುವೆಗೆ ಮುಹೂರ್ತ ಗೊತ್ತು ಮಾಡಾಗೈತವದಿಲ್ಲ. ಈಗ ನೋಡಿದ್ರ ಕೆಲ್ಸಕ್ ಬಾರದ್ ಮಾತಾಡಕತ್ತಿರಲ್ಲ. ಮತ್ತೆ ದಯವಿಟ್ಟು ನೀವು ಕೆಲವು ವಿಷಯಗಳಲ್ಲಿ ತಲೆ ಕೆಡಿಸ್ಕೊಳ್ಳದೆ ಇರೋದು ಒಳ್ಳೇದು. ಹೆಂಗ ತಲಿ ಹಾಕ್ಲಾರ್ದ ಇರಕ್ಕಾಗತ್ತ? ಶುಭ ಘಳಿಗೆಯಾಗ ಮದುವೆ ಆಗತ್ತ ಅಂದ್ರ ಬ್ಯಾಡ ಅಂತ ಅಪಶಕನ ಯಾಕೆ ನುಡಿಯಾಕತ್ತೀರಿ? ಆ ಮದುವೆ ನಡೆಯೋದು ಸರಿನೋ ಅಲ್ವೋ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಮದುವೆ ಮಾಡಬೇಕು ಅನ್ಕೊಂಡಿದ್ದೀರಾ. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನನ್ನ ಮಾತು ಕೇಳಿ, ಈ ಮದುವೆ ಬೇಡ. ಕನಕ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಯವ್ವ, ನಾ ಸ್ವಲ್ಪ ಜನರ ಜೊತೆ ಮಾತಾಡೋದು ನಿಲ್ಸಿನಿ. ಸುಮ್ನ ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳಿ. ಕನಕ, ಏನಿದು? ಮಾತಾಡದೇ ಇದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಡೀತಾ ಇರೋದು ತಪ್ಪು, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಕನಕ, ಕನಕ, ನನ್ನ ಮಗಳಿಗೆ ಯಾವ ಚಲೋ ಅಂತ ಗೊತ್ತಾಗೋದಿಲ್ಲೇನು? ನನ್ನ ಮಗಳು ನೋಡ್ಕೊಳ್ಳದ ಇದ್ರ ಎಲ್ಲರೂ ಚಲೋ ಇರ್ತಿದ್ರೇನು? ಈ ಕುಟುಂಬನ ನಡೆಸ್ತಿರೋದು ಆಕಿ, ಇದನ್ನ ನೆನಪಿಟ್ಕೊಳ್ರಿ. ಆದ್ರೆ ನಿಮ್ ಮಗ ಎಲ್ಲರಿಗೂ ಶಾಕ್ ಕೊಡ್ತಾ ಇದ್ದಾನೆ. ಆದ್ರೆ ಇವತ್ತು ಯಾವ್ದೋ ಹುಡುಗಿನ ಬೈಕ್ ಮೇಲೆ ಕೂಡಿಸ್ಕೊಂಡು ಹೋಗ್ತಾ ಇದ್ದ. ಏನ್ ತಂಗಿವ್ವ, ಏನೋ ಹಾಂಗ್ ಸೀರಿಯಸ್ ಆಗಿ ಯೋಚನೆ ಮಾಡ್ಲಿಕ್ಕತ್ತಿದ್ದಿ? ಆ ಆಕ್ಸಿಡೆಂಟ್ ಬಂದಾಳ ಆಫೀಸ್ಗ? ಇನ್ನೂ ಬಂದಿಲ್ಲ ಅನ್ಸತ್ತ. ಏನ್ ವಿಷಯ? ಇಲ್ಲ, ನೆನ್ನೆ ಮದ್ವೆ ಮುಹೂರ್ತ ಇಡ್ಸೋ ಟೈಮ್ನಾಗ ಆ ಗೋವರ್ಧನ್ ಬಂದ ಗೋವಿಂದನ್ ಯಾವ್ದೋ ಹುಡುಗಿ ಜೊತೆ ನೋಡಿನಿ, ಗಾಡಿ ಮೇಲೆ ಹೋಗತ್ತಿದ್ಲಂತ ಹೇಳಿದ್ನಲ್ಲ. ಹೌದು. ಆ ಹುಡುಗಿ ಆಕ್ಸಿಡೆಂಟ್ ಇರ್ಬೇಕಂತ ನನಗೆ ಅನುಮಾನ ಐತಿ. ಆ ಕೆಲಸ ಮಾಡ್ತಾಳಂತೇನ? ಅಷ್ಟೊಂದ್ ಧೈರ್ಯ ಆಯ್ತಾ ಆಕೆಗೆ? ಯಾಕ್ ಮಾಡಲ್ಲ ಅನ್ಕಂಡಿ? ಹೇಳೋಕ್ ಬರಂಗಿಲ್ಲ. ಮಾಡಿದ್ರು ಮಾಡಿರ್ತಾಳ. ನೀನ್ ಮೊದ್ಲು ನಮ್ಮವನ್ನ ದಾರಿಗೆ ತಗೊಂಡ್ ಬಾ. ಗೋವಿಂದ ಆಫೀಸ್ಗೆ ಬರ್ತಿದ್ದಂಗ ಕಾರ್ದು ಕ್ಲಾಸ್ ತಗೋ. ಲೇ, ನಿನಗೆ ಈಗಾಗಲೇ ನಿಶ್ಚಿತಾರ್ಥ ಆಗೈತ್ ಕಾಣೋ. ಮದ್ವೆಗೆ ಮುಹೂರ್ತಾನು ಇಡ್ಸಾಗದ. ಈ ರೀತಿ ಆಡ್ಬೇಡ ಅಂತ ಬುದ್ಧಿ ಹೇಳು. ಹೇಳೋದು ಕೇಳಬೇಕಾಗಿರೋದು ಗೋವಿಂದನ್ ಅಲ್ಲಣ್ಣ. ಈಗ ನಮ್ ಗೋವಿಂದನ್ ಮನಸ್ನಾಗ ನಮ್ ಜೊತೆ ಮಾತಾಡ್ಬಾರ್ದಂತೈತಿ. ಆ ಹುಡುಗಿನ ಅವನ ಪ್ರೀತಿಸೋದು ನಮಗ್ ಗೊತ್ತಿಲ್ಲ ಅಂತ ಅನ್ಕೊಂಡನವ. ಗೊತ್ತಾಗ್ಲಾರ್ದಂಗ ಇರ್ಬೇಕನ್ನಕತ್ತನವ. ಈಗಿಂದೀಗ ಅವನ್ನ ಕರ್ದ ನಿಲ್ಸ ಕೇಳಿದ್ವಿ ಅನ್ಕೋ, ಆ ಅಂಜ್ಕಿ ಎಲ್ಲ ಹೋತದ ಅವನ್ಗ. ಅಂಜ್ಕಿ ಹೋತಂದ್ರ ಅವ ಅಂಜಲಾರ್ದಂಗ ವಿಷಯ ಹೇಳ್ಬಿಡ್ತಾನ.
ಹೌದ ನನ್ಗ ಹುಡುಗಿ ಅಂದ್ರೆ ಇಷ್ಟ ಅಂತ ಆಗ ಬ್ಯಾಡದ್ ಸಮಸ್ಯೆ ಬರ್ತೈತಿ. ಅವ ಒಂದು ಮಾತ ನಮ್ ಎದುರಿಗ್ ನಿಂತ ಮಾತಾಡ್ದ ಅನ್ಕೋ, ನಮ್ಮ ಕತಿ ಮುಗೀತ್. ಅವನಿಗೆ ಅಷ್ಟೊಂದು ಧೈರ್ಯ ಅದ ಅಂತ್ಯಾನ? ಆದ್ರ ನಂಗೊಂದು ಡೌಟ್ ಐತಿ. ಏನಣ್ಣ?